ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 1047 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 3 ಫೆಬ್ರವರಿ 2026. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಪೆನ್ನಯಾರ್ ನದಿಯನ್ನು ಹೀಗೆಯೂ ಸಹ ಕರೆಯಲಾಗುತ್ತದೆ. ದ ಪೆನ್ನಯಾರ್ ರಿವರ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವಿಚ್ ಆಫ್ ದಿ ಫಾಲೋಯಿಂಗ್ ಅಂತ ಕೇಳ್ತಾ ಇದ್ದಾರೆ. ಸೊ ಈ ಪೆನ್ನಯಾರ್ ನದಿ ಅಂತಕ್ಕಂಥದ್ದು ಇತ್ತೀಚೆಗೆ ಮತ್ತೆ ಸುದ್ದಿಯಲ್ಲಿರ್ತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಏನಕ್ಕಾಗಿ ಸುದ್ದಿಯಲ್ಲಿದೆ ಅನ್ನೋದನ್ನು ನಾನು ಮುಂದೆ ಡಿಸ್ಕಸ್ ಮಾಡ್ತೇನೆ. ಸೊ ಇದಕ್ಕೆ ಇನ್ನೊಂದು ಪರ್ಯಾಯ ಹೆಸರು ಕೂಡ ಇದೆ. ಆ ಪರ್ಯಾಯ ಹೆಸರು ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಇದನ್ನು ನಾವು ದಕ್ಷಿಣ ಪಿನಾಕಿನಿ ಅಂತ ಕೂಡ ಕರೆಯಲಾಗುತ್ತೆ. ಹಾಗಿದ್ರೆ ಸೊ ಈ ಒಂದು ಪೆನ್ನಯಾರ್ ನದಿ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದರೆ, ಈಗ ಟ್ರಿಬ್ಯುನಲ್ ಫಾರ್ ಪೆನ್ನಯಾರ್ ರಿವರ್ ವಾಟರ್ ಡಿಸ್ಪ್ಯೂಟ್, ಅಂದರೆ ಈ ಒಂದು ಪೆನ್ನಯಾರ್ ರಿವರ್ ಏನಿದೆ ಇದು ಮೂಲತಃ ಅಥವಾ ಬಹುಶಃ ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯದಲ್ಲಿರ್ತಕ್ಕಂಥ ಒಂದು ವಿವಾದಿತ ನದಿ ಆಗಿರುತ್ತೆ. ಸೊ ಈ ಒಂದು ವಿವಾದವನ್ನು ಬಗೆಹರಿಸಲಿಕ್ಕೆ ಒಂದು ನ್ಯಾಯಮಂಡಲವನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವ ಕಾರಣದಿಂದ ಸೊ ಇದು ಮತ್ತೊಮ್ಮೆ ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಪೆನ್ನಯಾರ್ ರಿವರ್ ಬಗ್ಗೆ ಮತ್ತು ಇದರ ಡಿಸ್ಪ್ಯೂಟ್ ಅಥವಾ ವಿವಾದದ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಈಗ ಈ ಒಂದು ಡೈರೆಕ್ಷನ್ ಅಥವಾ ಈ ಒಂದು ಆರ್ಡರ್ ಅನ್ನು ಮಾಡಿರ್ತಕ್ಕಂಥವ್ರು ಅಥವಾ ಆದೇಶವನ್ನ ಮಾಡಿರ್ತಕ್ಕಂಥವ್ರು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಮಾಡಿರ್ತಕ್ಕಂಥ ಒಂದು ಆದೇಶವಾಗಿರುತ್ತೆ. ಸೊ ದಿ ಸೆಂಟ್ರಲ್ ಗವರ್ನಮೆಂಟ್ ಅಂದರೆ ಈ ಟ್ರಿಬ್ಯುನಲ್ಸ್ಗಳನ್ನು ನೇಮಕ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರವಾಗಿರುತ್ತೆ. ಬಿಕಾಸ್ ಇಟ್ ಈಸ್ ದಿ ಡಿಸ್ಪ್ಯೂಟ್ ಬಿಟ್ವೀನ್ ಡಿಫ್ರೆಂಟ್ ಸ್ಟೇಟ್ಸ್ ಆಗಿರೋದ್ರಿಂದ ಕೇಂದ್ರ ಸರ್ಕಾರ ನ್ಯಾಯಮಂಡಳಿಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಟು ನೋಟಿಫೈ ಅಂಡ್ ಕಾನ್ಸ್ಟಿಟ್ಯೂಟ್ ಅ ಟ್ರೈಬ್ಯುನಲ್ ವಿತಿನ್ 1 month ಟು ರಿಸಾಲ್ವ್ ಪೆನ್ನಯಾರ್ ಅಥವಾ ದಕ್ಷಿಣ ಪಿನಾಕಿನಿ ರಿವರ್, ಅಂದರೆ 1 ತಿಂಗಳ ಒಳಗಾಗಿ ಈ ಪೆನ್ನಯಾರ್ ನದಿ ವಿವಾದವನ್ನು ಬಗೆಹರಿಸುವ ಉದ್ದೇಶದಿಂದ ಒಂದು ನ್ಯಾಯಮಂಡಳಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಈಗ ಕೇಂದ್ರ ಸರ್ಕಾರಕ್ಕೆ ಆರ್ಡರ್ ಅನ್ನು ನೀಡಿರ್ತಕ್ಕಂಥದ್ದು. ಅಂಡ್ ದಿಸ್ ಈಸ್ ಡ್ಯೂ ಟು ರಿವರ್ ಶೇರಿಂಗ್ ಡಿಸ್ಪ್ಯೂಟ್, ಅಂದರೆ ನಮ್ಮ ಕಾವೇರಿ ನದಿ ನೀರಿನ ಹಂಚಿಕೆ ವಿವಾದ ಯಾವ ರೀತಿ ಇದೆ ಅದೇ ರೀತಿಯ ಒಂದು ವಿವಾದ ಇದಾಗಿರುತ್ತೆ. ಸೊ ಕಾವೇರಿ ನದಿ ನೀರಿನ ಹಂಚಿಕೆ ಕೂಡ ಒಂದು ಟ್ರಿಬ್ಯುನಲ್ ಅಥವಾ ನ್ಯಾಯಮಂಡಳಿಯ ಮುಖಾಂತರ ಇತ್ಯರ್ಥವಾಗಿರುತ್ತೆ. ಸೊ ಅದೇ ರೀತಿ ಈಗ ಪೆನ್ನಯಾರ್ ರಿವರ್ಗೂ ಸಂಬಂಧಪಟ್ಟಂತೆ ಒಂದು ನ್ಯಾಯಮಂಡಳಿಯನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು. ಸೊ ಡಿಸ್ಪ್ಯೂಟ್ ಇಸ್ ಇನ್ ಬಿಟ್ವೀನ್ ತಮಿಳುನಾಡು ಅಂಡ್ ಕರ್ನಾಟಕ. ಸೊ ಕರ್ನಾಟಕ ಮತ್ತೆ ತಮಿಳುನಾಡು ಮಧ್ಯದಲ್ಲಿರ್ತಕ್ಕಂಥ ಒಂದು ವಿವಾದಿತ ನದಿ ಇದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ರಿವರ್ಗೆ ಸಂಬಂಧಪಟ್ಟಂತೆ ನಾವು ಡೀಟೇಲ್ಸ್ ಅಥವಾ ನದಿಗೆ ಸಂಬಂಧಪಟ್ಟಂತೆ ವಿವರಗಳನ್ನು ನಾವು ನೋಡೋದಾದ್ರೆ, ಇದೊಂದು ಇಂಟರ್ ಸ್ಟೇಟ್ ರಿವರ್ ಆಗಿರುತ್ತೆ. ಅಂದ್ರೆ 2 ರಾಜ್ಯಗಳ ಮೂಲಕ ಹರಿತಕ್ಕಂಥ ಒಂದು ನದಿ ಆಗಿರೋದ್ರಿಂದ ಅಂತರ ರಾಜ್ಯ ನದಿ ಅಂತ ಹೇಳಲಾಗುತ್ತೆ. ಒರಿಜಿನೇಟ್ಸ್ ಇನ್ ಕರ್ನಾಟಕ. ಸೊ ಇದು ನಮ್ಮ ಕರ್ನಾಟಕದಲ್ಲಿ ಹುಟ್ಟತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ತಮಿಳುನಾಡಿನ ಮುಖಾಂತರ ಹರಿಯುತ್ತೆ. ಇದು ಇರಿಗೇಷನ್ ಅಂದ್ರೆ ನೀರಾವರಿ, ಕೃಷಿಗೆ ಬೇಕಾಗಿರ್ತಕ್ಕಂಥ ನೀರಾವರಿ ಮತ್ತೆ ಡ್ರಿಂಕಿಂಗ್ ವಾಟರ್ ಅಥವಾ ಕುಡಿಯುವ ನೀರಿನ ಮೂಲವಾಗಿ ಸೊ ಈ ಒಂದು ನದಿಯನ್ನ ನಾವು ಪರಿಗಣಿಸಬಹುದಾಗಿರುತ್ತೆ. ಹಾಗಿದ್ರೆ ವಾಟ್ ಇಸ್ ದ ನೇಚರ್ ಆಫ್ ಡಿಸ್ಪ್ಯೂಟ್, ವಿವಾದ ಯಾತಕ್ಕಾಗಿ ಅಂತ ನಾವಿಲ್ಲಿ ನೋಡೋದಾದ್ರೆ, ಶೇರಿಂಗ್ ಆಫ್ ರಿವರ್ ವಾಟರ್. ಸೊ ಈ ಒಂದು ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ 2 ರಾಜ್ಯಗಳ ನಡುವೆ ಈಗ ವಿವಾದ ಇದೆ. ಅಂಡ್ ಕನ್ಸ್ಟ್ರಕ್ಷನ್ ಆಫ್ ಚೆಕ್ ಡ್ಯಾಮ್ಸ್ ಅಂಡ್ ರಿಸರ್ವಾಯರ್ಸ್, ಅಂದ್ರೆ ನೀರಿಗೆ ಸಂಬಂಧಪಟ್ಟಂತೆ ಅಣೆಕಟ್ಟುಗಳನ್ನ ಮತ್ತೆ ಜಲಾಶಯಗಳನ್ನ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು ಸೊ ಈ ಒಂದು ವಿವಾದಕ್ಕೆ ಕಾರಣವಾಗಿರ್ತಕ್ಕಂಥ ವಿಷಯಗಳು ಅಂತ ಹೇಳ್ಬೋದಾಗಿರುತ್ತೆ. ಅಂಡ್ ಇಂಪ್ಯಾಕ್ಟ್ ಆನ್ ಡೌನ್ ಸ್ಟ್ರೀಮ್ ವಾಟರ್ ಫ್ಲೋ, ಅಂದ್ರೆ ಇದು ಕರ್ನಾಟಕದ ಮುಖಾಂತರ ತಮಿಳುನಾಡಿಗೆ ಹರಿದು ಹೋಗುತ್ತೆ. ಸೊ ಯಾವಾಗ ನಾವು ಈ ಕಡೆ ಡ್ಯಾಮ್ಗಳನ್ನ ಅಥವಾ ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡ್ತೇವೆ, ಸೊ ಇದನ್ನ ನಾವು ಡೌನ್ ಸ್ಟ್ರೀಮ್ ಫ್ಲೋ ಅಂತ ಹೇಳ್ತೇವೆ. ಅಂದ್ರೆ ಅದು ಮುಂದಕ್ಕೆ ಹರಿದು ಹೋಗ್ತಕ್ಕಂಥ ಒಂದು ಪ್ರದೇಶಗಳನ್ನ ಡೌನ್ ಸ್ಟ್ರೀಮ್ ಅಂತ ಹೇಳ್ತೇವೆ. ಸೊ ಇವರು ನಮಗೆ ಬರ್ತಕ್ಕಂಥ ನೀರಿನ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಅನ್ನೋ ಕಾರಣದಿಂದ ಸೊ ಇದು ವಿವಾದಕ್ಕೆ ಸೃಷ್ಟಿಯಾಗಿರ್ಲಿಕ್ಕೆ ಒಂದು ಕಾರಣವಾಗಿ ನಾವು ನೋಡಬಹುದಾಗಿರುತ್ತೆ. ಅಲೀಸ್ಡ್ ಯೂನಿಲ್ಯಾಟ್ರಲ್ ಪ್ರಾಜೆಕ್ಟ್ಸ್ ಬೈ ಕರ್ನಾಟಕ, ಅಂದ್ರೆ ಕರ್ನಾಟಕ ಸೊ ಏಕಪಕ್ಷೀಯವಾಗಿ ಯೋಜನೆಗಳನ್ನ ಮಾಡ್ಕೊಳ್ತಾ ಇದೆ. ಏಕಪಕ್ಷೀಯವಾಗಿ ಅಂದ್ರೆ ವಿತೌಟ್ ಥಿಂಕಿಂಗ್ ಅಬೌಟ್ ದಿ ಸ್ಟೇಟ್ಸ್ ಇನ್ ವಿಚ್ ದಿಸ್ ರಿವರ್ ಫ್ಲೋಸ್, ಅಂದ್ರೆ ಇದು ಬೇರೆ ರಾಜ್ಯಗಳಲ್ಲೂ ಕೂಡ ಹರಿಯುತ್ತೆ, ಅವರನ್ನು ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ಳಬೇಕು ಅನ್ನೋದನ್ನ ಮರೆತು ನಾವು ಪ್ರಾಜೆಕ್ಟ್ಸ್ ಅನ್ನ ಮಾಡ್ತಾ ಇದ್ದೇವೆ ಅನ್ನೋದು ತಮಿಳುನಾಡು ಹೇಳ್ತಾ ಇರ್ತಕ್ಕಂಥ ಒಂದು ವಿವಾದ ಇದಾಗಿರುತ್ತೆ. ಹಾಗಿದ್ರೆ ವಾಟ್ ಇಸ್ ದ ಲೀಗಲ್ ಬೇಸಿಸ್ ಅಥವಾ ಕಾನೂನು ಆಧಾರ ಏನು ಅಂತ ನಾವು ನೋಡೋದಾದ್ರೆ, ಇಂಟರ್ ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ ಫ್ರೇಮ್ವರ್ಕ್. ಸೊ ಈ ಒಂದು ವಿವಾದ ಏನಿದೆ ಇದು ಅಂತರ ರಾಜ್ಯ ನದಿ ನೀರಿನ ವಿವಾದದ ಚೌಕಟ್ಟಿನ ಅಡಿಯಲ್ಲಿ ಬರ್ತಕ್ಕಂಥ
ವಿವಾದವಾಗಿರುತ್ತೆ. ಟ್ರಿಬ್ಯುನಲ್ ಟು ಅಡ್ಜುಕೇಟ್ ವಾಟರ್ ಶೇರಿಂಗ್ ಇಶ್ಯೂ. ಸೊ ಈ ರೀತಿಯ ವಿವಾದಗಳು ಬಂದಾಗ ಒಂದು ನ್ಯಾಯಮಂಡಳಿಯನ್ನ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನ ನಮ್ಮ ರಾಷ್ಟ್ರದಲ್ಲಿ ಈಗ ಬೇರೆ ರಾಜ್ಯಗಳಿಗೂ ಸಂಬಂಧಪಟ್ಟಂತೆ, ಇನ್ಫ್ಯಾಕ್ಟ್ ನಮ್ಮ ಕರ್ನಾಟಕಕ್ಕೂ ಸಂಬಂಧಪಟ್ಟಂತೆ ಸೊ ಈ ಒಂದು ಟ್ರಿಬ್ಯುನಲ್ ಸಿಸ್ಟಮ್ ಅನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಅಂಡ್ ಬೈಂಡಿಂಗ್ ಡಿಸಿಷನ್ ಆನ್ ಸ್ಟೇಟ್. ಸೊ ಯಾವಾಗ ಒಂದು ಟ್ರಿಬ್ಯುನಲ್ ತನ್ನ ಒಂದು ವರ್ಡಿಕ್ಟ್ ಅನ್ನ ಕೊಡುತ್ತೆ, ಅದು ಎರಡು ರಾಜ್ಯಗಳು, ಐ ಮೀನ್ ಟು ಸೇ ಆ ವಿವಾದದಲ್ಲಿ ಇರ್ತಕ್ಕಂಥ ಎಲ್ಲ ರಾಜ್ಯಗಳು ಕಡ್ಡಾಯವಾಗಿ ಅದನ್ನ ಅನುಸರಣೆ ಮಾಡಬೇಕಾಗಿರುತ್ತೆ. ಕೆಲವೊಮ್ಮೆ ಟ್ರಿಬ್ಯುನಲ್ ತನ್ನ ವರ್ಡಿಕ್ಟ್ ಅನ್ನ ಕೊಟ್ಟ ನಂತರ ಕೂಡ ಕೋರ್ಟ್ಗೆ ಹೋಗಿರ್ತಕ್ಕಂಥ ಸನ್ನಿವೇಶಗಳಿರುತ್ತೆ. ಕೋರ್ಟ್ಗೆ ಹೋದ ನಂತರ ಸ್ವಲ್ಪ ಮಾಡಿಫಿಕೇಶನ್ಸ್ ಮಾಡಿರ್ತಕ್ಕಂಥ ಸನ್ನಿವೇಶಗಳನ್ನ ಕೂಡ ನಾವು ನೋಡಿರ್ತೇವೆ. ಸೊ ನಮ್ಮದೇ ಈ ಒಂದು ಕಾವೇರಿ ರಿವರ್ ವಾಟರ್ ಡಿಸ್ಪ್ಯೂಟ್ಗೆ ಸಂಬಂಧಪಟ್ಟಂತೆ ಟ್ರಿಬ್ಯುನಲ್ ಕೊಟ್ಟಿರ್ತಕ್ಕಂಥ ವರ್ಡಿಕ್ಟ್ಗಿಂತ ಕೋರ್ಟ್ ಅಲ್ಲಿ ಕರ್ನಾಟಕಕ್ಕೆ ಹೆಚ್ಚಿನ ಹಂಚಿಕೆಯನ್ನ ಮಾಡಲಾಗಿರುತ್ತೆ. ಸೊ ಈ ರೀತಿಯಾಗಿ ಕೋರ್ಟ್ನ ಮುಖಾಂತರ ಮಾಡಿಫಿಕೇಶನ್ಸ್ ಇರುತ್ತೆ. ಬಟ್ ಅದುವರೆಗೂ ಆ ಟ್ರಿಬ್ಯುನಲ್ ಏನ್ ಹೇಳಿರುತ್ತೆ ಸೊ ಅದನ್ನ ಎಲ್ಲಾ ರಾಜ್ಯಗಳು ಅದನ್ನ ಅನುಸರಿಸತಕ್ಕಂಥದ್ದು ಕಡ್ಡಾಯವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಲೀಗಲ್ ಬೇಸಿಸ್ ಆಗಿ ನಾವು ನೋಡಬಹುದಾಗಿರುತ್ತೆ. ಇನ್ನು ಈ ಒಂದು ನದಿಗೆ ಸಂಬಂಧಪಟ್ಟಂತೆ ನಾವು ಜಿಯೋಗ್ರಫಿ, ಭೌಗೋಳಿಕವಾಗಿ ಈ ಒಂದು ನದಿಯನ್ನ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಸೊ ಈ ಒಂದು ನದಿಯನ್ನ ನಾವು ದಕ್ಷಿಣ ಪಿನಾಕಿನಿ ರಿವರ್ ಅಂತ ಕೂಡ ಹೇಳಲಾಗುತ್ತೆ. ಸೊ ಇದು ಇಂಟರ್ ಸ್ಟೇಟ್ ರಿವರ್, ದಿಸ್ ಆಲ್ರೆಡಿ ವಿ ನೋ. ಸೊ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ದಕ್ಷಿಣ ಪಿನಾಕಿನಿ. ಸೊ ಇದು ನಮ್ಮ ಸದರ್ನ್ ಇಂಡಿಯಾ ಅಥವಾ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಈ ಒಂದು ನದಿ ಹುಟ್ಟತಕ್ಕಂಥದ್ದು ನಂದಿ ಹಿಲ್ಸ್ ನಲ್ಲಿ, ನಂದಿ ಬೆಟ್ಟದಲ್ಲಿ ಹುಟ್ಟುತ್ತೆ. ಸೊ ನಂದಿ ಬೆಟ್ಟದಲ್ಲಿ ಹಲವಾರು ನದಿಗಳು ಹುಟ್ಟುತ್ತೆ. ಅದರಲ್ಲಿ ಮೋಸ್ಟ್ ಆಫ್ ದಿ ರಿವರ್ಸ್ ಈಗ ಡ್ರೈ ಆಗಿರ್ತಕ್ಕಂಥದ್ದನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಪೆನ್ನಾ, ಚಿತ್ರಾವತಿ, ಪಂಪಾಗ್ನಿ, ಪಾಲಾರ್, ಪೆನ್ನಾರ್. ಸೊ ಇದೇ ನದಿಯ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಅರ್ಕಾವತಿ. ಈ ರೀತಿಯಾಗಿ ಅನೇಕ ನದಿಗಳು ಹುಟ್ಟತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈಗ ಈ ಸೌತ್ ಪೆನ್ನಾರ್ ರಿವರ್, ಸೊ ಈಗ ನಮ್ಮ ಕರ್ನಾಟಕ ಮತ್ತೆ ತಮಿಳುನಾಡು ಮಧ್ಯ ವಿವಾದಿತವಾಗಿರ್ತಕ್ಕಂಥ ನದಿಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಟ್ರಿಬ್ಯೂಟ್ರಿ, ಸೊ ಇದಕ್ಕಿರ್ತಕ್ಕಂಥ ಟ್ರಿಬ್ಯೂಟ್ರಿ ಉಪನದಿ ಯಾವುದು ಅಂತ ಕೇಳ್ತಾರೆ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದೊಂದು ಮಿಡ್ ಸೈಜ್ ರಿವರ್ ಆಗಿರುತ್ತೆ, ಅಂದ್ರೆ ತುಂಬಾ ವಿಸ್ತೃತವಾಗಿರ್ತಕ್ಕಂಥ ನದಿ ಆಗಿರೋದಿಲ್ಲ. ಸೊ ಇವನ್ ಇದಕ್ಕೆ ಸಂಬಂಧಪಟ್ಟಂತೆ ಉಪನದಿಗಳು ಕೂಡ ಹೆಚ್ಚಾಗಿ ಬರೋದಿಲ್ಲ. ಇದರ ಮೇಜರ್ ಟ್ರಿಬ್ಯೂಟರಿ ಯಾವುದು ಅಂತ ಕೇಳಿದಾಗ ಮಾರ್ಕಂಡೇಯ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ಟ್ರಿಬ್ಯೂಟರಿ ಅಥವಾ ಐ ಮೀನ್ ಟು ಸೇ ಈ ಒಂದು ಪೆನ್ನಾರ್ ನದಿಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಒಂದು ಡ್ಯಾಮ್ ಅಥವಾ ಅಣೆಕಟ್ಟನ್ನ ಕೂಡ ನಿರ್ಮಾಣ ಮಾಡಲಾಗಿರುತ್ತೆ. ಆ ಒಂದು ಅಣೆಕಟ್ಟನ್ನ ನಾವು ಎರಗೋಲ್ ಡ್ಯಾಮ್ ಅಂತ ಹೇಳ್ತೇವೆ. ಸೊ ಇದು ಕೋಲಾರ ಡಿಸ್ಟ್ರಿಕ್ಟ್ ಮತ್ತೆ ಬಂಗಾರಪೇಟೆ ತಾಲೂಕು, ಕೋಲಾರ ಡಿಸ್ಟ್ರಿಕ್ಟ್ ನಲ್ಲಿ ಬರ್ತಕ್ಕಂಥ ಬಂಗಾರಪೇಟೆ ತಾಲೂಕಿನಲ್ಲಿ ಈ ಒಂದು ಎರಗೋಲ್ ಡ್ಯಾಮ್ ಅಂತ ಇದಕ್ಕೆ ನಿರ್ಮಾಣ ಮಾಡಲಾಗಿರುತ್ತೆ. ಸೊ ಈ ಒಂದು ಅಣೆಕಟ್ಟನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಪರ್ಪಸ್ ಅಥವಾ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ, ಫ್ರೆಶ್ ಡ್ರಿಂಕಿಂಗ್ ವಾಟರ್ ಟು ಕೋಲಾರ, ಬಂಗಾರಪೇಟೆ ಮತ್ತೆ ಮಾಲೂರು, ಕೋಲಾರ, ಬಂಗಾರಪೇಟೆ ಮತ್ತು ಮಾಲೂರಿಗೆ ಕುಡಿಯುವ ನೀರನ್ನ ಒದಗಿಸುವ ಉದ್ದೇಶದಿಂದ ಈ ಒಂದು ಅಣೆಕಟ್ಟನ್ನ ನಮ್ಮ ಕರ್ನಾಟಕದಲ್ಲಿ ನಿರ್ಮಾಣ ಮಾಡಲಾಗಿರುತ್ತೆ. ಅದೇ ರೀತಿ ಇವನ್ ತಮಿಳುನಾಡು ರಾಜ್ಯ ಸರ್ಕಾರ ಕೂಡ ಇದೇ ನದಿಗೆ ಸಂಬಂಧಪಟ್ಟಂತೆ 3 ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡಲಾಗಿರುತ್ತೆ. ಸೊ ಒಂದನ್ನ ನಾವು ಸಾತನೂರು ಡ್ಯಾಮ್ ಅಂತ ಹೇಳ್ತೇವೆ, ಇನ್ನೊಂದನ್ನ ಕೃಷ್ಣಗಿರಿ ಡ್ಯಾಮ್ ಅಂತ ಹೇಳ್ತೇವೆ, ಇನ್ನೊಂದನ್ನ ಕೆಲ್ವಾರಪಲ್ಲಿ ಡ್ಯಾಮ್ ಅಂತ ಹೇಳ್ತೇವೆ. ಸೊ ಈ ರೀತಿಯಾಗಿ ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡಲಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಯಾವಾಗ ಅಣೆಕಟ್ಟುಗಳ ನಿರ್ಮಾಣ ಜಾಸ್ತಿ ಆಗುತ್ತೆ, ಸೊ ಅವುಗಳ ಸ್ಟೋರೇಜ್ಗೆ ಹೆಚ್ಚಿನ ನೀರಿನ ಅವಶ್ಯಕತೆ ಇರುತ್ತೆ, ಅವಾಗ ಈ ಒಂದು ವಿವಾದಗಳು ಉಲ್ಬಣಗೊಳ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದೇ ನಿಟ್ಟಿನಲ್ಲಿ ಈ ಒಂದು ಪೆನ್ನಿಯಾರ್ ರಿವರ್ ಡಿಸ್ಪ್ಯೂಟ್ ಕೂಡ ಈಗ ಪ್ರಾರಂಭವಾಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದು ನಮ್ಮ ಕಾವೇರಿ ನದಿ ಆಗಿರುತ್ತೆ. ಸೊ ಇದು ಪೆನ್ನಿಯಾರ್ಗಿಂತ ತುಂಬಾ ಉದ್ದವಾಗಿ ಹರಿತಕ್ಕಂಥ ನದಿ ಆಗಿರುತ್ತೆ. ಇದು ಕೂಡ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಇರತಕ್ಕಂಥ ಒಂದು ವಿವಾದಿತ ನದಿ. ಅಲ್ಟಿಮೇಟ್ಲಿ ಅದನ್ನು ಕೂಡ ನ್ಯಾಯಮಂಡಳಿಯ ಮುಖಾಂತರ ಈಗ ಇತ್ಯರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ಇದರ ಮೇಲೆ ಇರ್ತಕ್ಕಂಥ ಈ ಒಂದು ಭಾಗವನ್ನ ನಾವೇನಂತ ಕರಿತೀವಿ ಅಂದ್ರೆ ಪೊನ್ನಯ್ಯಾರ್ ರಿವರ್ ಅಂತ ನಾವು ಕರೀತಕ್ಕಂಥದ್ದು. ಸೊ ಇದರ ಲೆಂತ್ ಅನ್ನ ನಾವು ನೋಡೋದಾದ್ರೆ ಇದು ಮೀಡಿಯಂ ಲೆಂತ್ ಅನ್ನ ಹೊಂದಿರುತ್ತೆ, ಅಂದ್ರೆ ಮಧ್ಯಮ ಉದ್ದದ ಒಂದು ನದಿಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಒಂದು ಬೇಸಿನ್ ಅಥವಾ ಜಲಾನಯನ ಪ್ರದೇಶ ಅಂತಕ್ಕಂಥದ್ದು ಕರ್ನಾಟಕ, ತಮಿಳುನಾಡು, ಇವನ್ ಆಂಧ್ರ ಪ್ರದೇಶದಲ್ಲೂ ಕೂಡ ತನ್ನ ಕ್ಯಾಚ್ಮೆಂಟ್ ಏರಿಯಾ ಅಥವಾ ಜಲಾನಯನ ಪ್ರದೇಶವನ್ನ ಈ ಒಂದು ನದಿ ಹೊಂದಿರತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ನದಿಯ ಎಕನಾಮಿಕ್ ಇಂಪಾರ್ಟೆನ್ಸ್ ಏನು, ಆರ್ಥಿಕ ಪ್ರಾಮುಖ್ಯತೆ ಏನು ಅಂತ ನಾವು ನೋಡೋದಾದ್ರೆ, ಇದು ಕೃಷಿಗಾಗಿ ನೀರನ್ನ ಒದಗಿಸುತ್ತೆ, ಡ್ರಿಂಕಿಂಗ್ ವಾಟರ್ ಅನ್ನ ಕೊಡುತ್ತೆ, ಮತ್ತೆ ಗ್ರಾಮೀಣ ಜನರ ಜೀವನೋಪಾಯ ಅಥವಾ ರೂರಲ್ ಲೈವ್ಲಿಹುಡ್ಗೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ನದಿಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಹೈಡ್ರೋಲಾಜಿಕಲ್ ಫೀಚರ್ಸ್ ಏನು ಅಂದ್ರೆ, ಈ ಒಂದು ನದಿ ಇರೋದ್ರಿಂದ ಇದರಿಂದ ಪರಿಸರಕ್ಕೆ ಆಗ್ತಕ್ಕಂಥ ಬೆನಿಫಿಟ್ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ, ಸೊ ಇದು ರೈನ್ ಫೆಡ್ ರಿವರ್ ಆಗಿರುತ್ತೆ, ಅಂದ್ರೆ ಮಳೆಯಾಶ್ರಿತವಾಗಿರ್ತಕ್ಕಂಥ ಒಂದು ನದಿ ಇದಾಗಿರುತ್ತೆ. ಸೀಸನಲ್ ಫ್ಲೋ ಇರುತ್ತೆ, ಅಂದ್ರೆ ವರ್ಷ ಪೂರ್ತಿ ಇದು ಹರಿಯೋದಿಲ್ಲ, ಋತುಮಾನದ ಆಧಾರದ ಮೇಲೆ ಇದು ಹರಿತಕ್ಕಂಥದ್ದು. ಡಿಪೆಂಡ್ಸ್ ಹೆವಿಲಿ ಆನ್ ಮಾನ್ಸೂನ್ ರೈನ್ಫಾಲ್. ಸೊ ಇದು ಹೆಚ್ಚಾಗಿ ಮಾನ್ಸೂನ್ ಮಳೆಯ ಮೇಲೆ
ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಒಂದು ನದಿಯಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ನದಿಗೆ ಸಂಬಂಧಪಟ್ಟಂತೆ ಇಶ್ಯೂಸ್ ಮತ್ತೆ ಚಾಲೆಂಜಸ್ ಏನು, ಸಮಸ್ಯೆಗಳೇನು ಮತ್ತೆ ಸವಾಲುಗಳೇನು ಅಂತ ನಾವು ನೋಡೋದಾದ್ರೆ ವಾಟರ್ ಸ್ಕೇರ್ಸಿಟಿ. ಸೊ ಆಬ್ವಿಯಸ್ಲಿ ಇದು ಒಂದು ಮಾನ್ಸೂನ್ ಮೇಲೆ ಡಿಪೆಂಡ್ ಆಗಿರುವ ಕಾರಣದಿಂದ ಸರ್ವಕಾಲಿಕವಾಗಿ ಅಥವಾ ಪೆರಿನಿಯಲ್ ರಿವರ್ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಇದು ಋತುಕಾಲದ ಒಂದು ನದಿಯಾಗಿರೋದ್ರಿಂದ ನೀರಿನ ಕೊರತೆ ತುಂಬಾ ಹೆಚ್ಚಾಗಿ ಕಾಡುತ್ತೆ. ಓವರ್ ಎಕ್ಸ್ಟ್ರಾಕ್ಷನ್, ಸೊ ಅತಿಯಾದ ಹೊರ ತೆಗೆಯುವಿಕೆ ಅಥವಾ ಬಳಕೆ ಅಂತ ಹೇಳ್ಬೋದಾಗಿರುತ್ತೆ. ಅಣೆಕಟ್ಟೆಗಳನ್ನ ಹೆಚ್ಚಾಗಿ ನಿರ್ಮಾಣ ಮಾಡೋದ್ರಿಂದ ಈ ನೀರನ್ನ ಹೆಚ್ಚಾಗಿ ಶೋಷಣೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕಾರಣವಾಗಿರುತ್ತೆ. ಅಂಡ್ ಅಪ್ಸ್ಟ್ರೀಮ್ ವಾಟರ್ ಸ್ಟೋರೇಜ್ ಅಂದ್ರೆ ನಾವು ಏನು ಅಣೆಕಟ್ಟನ್ನ ಕಟ್ಟಿದ್ದೇವೆ ಅದನ್ನ ಅಪ್ಸ್ಟ್ರೀಮ್ ಅಂತ ಹೇಳ್ತೇವೆ. ಅದು ಮುಂದಕ್ಕೆ ಹಾದು ಹೋದಾಗ ಅದನ್ನ ಡೌನ್ ಸ್ಟ್ರೀಮ್ ಅಂತ ಹೇಳ್ತೇವೆ. ಸೊ ಅಪ್ಸ್ಟ್ರೀಮ್ ಅಲ್ಲಿ ಅಣೆಕಟ್ಟನ್ನ ಕಟ್ಟಿರುವುದೇ ಈಗ ಕೇರಳಗೆ ವಿವಾದ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅಂಡ್ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್, ಆಬ್ವಿಯಸ್ಲಿ ಇದು ಎರಡು ರಾಜ್ಯಗಳ ನಡುವೆ ಇರ್ತಕ್ಕಂಥ ಒಂದು ವಿವಾದಿತ ಪ್ರದೇಶವಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಈ ನದಿಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಅಂತರರಾಜ್ಯ ನದಿಗಳಿಗೆ ಸಂಬಂಧಪಟ್ಟಂತೆ ಇದುವರೆಗೂ ಆಗಿರ್ತಕ್ಕಂಥ ಪ್ರಮುಖ ನ್ಯಾಯಮಂಡಳಿಗಳು ಯಾವ್ದ್ಯಾವುದು, ಆ ನ್ಯಾಯಮಂಡಳಿ ಸ್ಥಾಪನೆ ಆಗಿರ್ತಕ್ಕಂಥ ವರ್ಷ ಯಾವುದು, ಮತ್ತೆ ಯಾವ ರಾಜ್ಯಗಳ ನಡುವೆ ಈ ಒಂದು ನ್ಯಾಯಮಂಡಳಿಗಳನ್ನು ಸ್ಥಾಪನೆ ಮಾಡಲಾಗಿದೆ. ಸೊ ಅದನ್ನು ಈ ಒಂದು ಮ್ಯಾಪ್ನಲ್ಲಿ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಣ, ಯಾಕಂದರೆ ಇದು ತುಂಬ ರಿಪೀಟೆಡ್ ಆಗಿ ಆಗ್ತಕ್ಕಂಥ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ಇದರಲ್ಲಿ ನ್ಯಾಯಮಂಡಳಿಗಳನ್ನು ನಮ್ಮ ಭಾರತ ದೇಶದ ಸಂವಿಧಾನದ ಯಾವ ಆರ್ಟಿಕಲ್ನ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ಅಂದರೆ ಆರ್ಟಿಕಲ್ ನಂಬರ್ 262 262 ವಿಧಿಯ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಸೊ ಇದನ್ನ ಅಂತರರಾಜ್ಯ ನದಿ ನೀರು ವಿವಾದ ಕಾಯ್ದೆ 1956ರ ಇಂಟರ್ ಸ್ಟೇಟ್ ರಿವರ್ ಡಿಸ್ಪ್ಯೂಟ್ ಆಕ್ಟ್ ಅಂತ ಹೇಳ್ತೇವೆ. ಆ ಒಂದು ಕಾಯ್ದೆಯ ಅಡಿಯಲ್ಲಿ ಈ ನ್ಯಾಯಮಂಡಳಿಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ನರ್ಮದಾ ನದಿಗೆ ಸಂಬಂಧಪಟ್ಟಂತೆ ಒಂದು ನ್ಯಾಯಮಂಡಳಿ ಇರುತ್ತೆ. ಅದನ್ನು ನಾವು ನರ್ಮದಾ ಜಲ ವಿವಾದ ನ್ಯಾಯಮಂಡಳಿ ಅಂತ ಹೇಳ್ತೇವೆ. ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 1969. ಹಾಗಿದ್ರೆ ನರ್ಮದಾ ನದಿ ನೀರಿನ ನ್ಯಾಯಮಂಡಳಿ ಯಾವ ಯಾವ ರಾಜ್ಯಗಳಿಗೆ ಸಂಬಂಧಪಟ್ಟಿದ್ದು ಅಂತ ಪ್ರಶ್ನೆ ಕೇಳ್ತಾರೆ. ಇದು ಮಧ್ಯಪ್ರದೇಶ್, ಗುಜರಾತ್, ಮಹಾರಾಷ್ಟ್ರ ಮತ್ತೆ ರಾಜಸ್ಥಾನ ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನ್ಯಾಯಮಂಡಳಿ ಆಗಿರುತ್ತೆ. ಸೊ ಎರಡನೇದನ್ನ ನಾವು ಮಾಂಡೋವಿ ಅಥವಾ ಮಹದಾಯಿ ನದಿಗೆ ಸಂಬಂಧಪಟ್ಟಂತೆ ಒಂದು ನ್ಯಾಯಮಂಡಳಿಯನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇದನ್ನ 2010ರಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಸೊ ಈ ಒಂದು ವಿವಾದ ಗೋವಾ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ನಡುವೆ ಇರತಕ್ಕಂಥ ಒಂದು ಟ್ರಿಬ್ಯುನಲ್ ಆಗಿರುತ್ತೆ. ಸೊ ಇನ್ನು ಕೃಷ್ಣಾ ನದಿಗೆ ಸಂಬಂಧಪಟ್ಟಂತೆ ಕೃಷ್ಣಾ ಜಲ ವಿವಾದ ನ್ಯಾಯಮಂಡಳಿಯನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ನ್ಯಾಯಮಂಡಳಿ 2 ಇದಾಗಿರುತ್ತೆ. ಇದನ್ನ 2004ರ ಏಪ್ರಿಲ್ನಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಕೃಷ್ಣಾ ನದಿಗೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ನಡುವೆ ಸೊ ಇದು ವಿವಾದಿತವಾಗಿರ್ತಕ್ಕಂಥ ನದಿ ಆಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಪೆರಿಯಾರ್ ನದಿ ಅಂತ ಹೇಳ್ತೇವೆ. ಸೊ ಇದು ತಮಿಳುನಾಡು ಮತ್ತು ಕೇರಳದ ನಡುವೆ ಇರತಕ್ಕಂಥ ಒಂದು ವಿವಾದಿತವಾಗಿರ್ತಕ್ಕಂಥ ನದಿ ಆಗಿರುತ್ತೆ. ಅಂಡ್ ಕಾವೇರಿ ನದಿಗೆ ಸಂಬಂಧಪಟ್ಟಂತೆ ಕಾವೇರಿ ಜಲ ವಿವಾದ ನ್ಯಾಯಮಂಡಳಿಯನ್ನ ಜೂನ್ 2, 1990 ಸೊ ತಿಂಗಳಿನೊಂದಿಗೆ ನೀವು ನೆನಪಿಟ್ಕೊಳ್ಬೇಕು, ಯಾಕಂದ್ರೆ ಇದು ಅತ್ಯಂತ ಹೆಚ್ಚು ಸುದ್ದಿಯಲ್ಲಿರ್ತಕ್ಕಂಥ ಅಥವಾ ಪ್ರತಿ ಕಾಲ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಹಾಗಿದ್ರೆ ಕಾವೇರಿ ನ್ಯಾಯಮಂಡಳಿ ಅಂತಕ್ಕಂಥದ್ದು ಯಾವ ರಾಜ್ಯಗಳಿಗೆ ಸಂಬಂಧಪಟ್ಟಿದ್ದು ಅಂದ್ರೆ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತೆ ಪುದುಚೇರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಟ್ರಿಬ್ಯುನಲ್ ಆಗಿರುತ್ತೆ. ಸೊ ಇನ್ನು ಗೋದಾವರಿಗೆ ನದಿಗೆ ಸಂಬಂಧಪಟ್ಟಂತೆ 10ನೇ ಏಪ್ರಿಲ್ 1969ರಲ್ಲಿ ನ್ಯಾಯಮಂಡಳಿಯನ್ನ ಸ್ಥಾಪನೆ ಮಾಡಲಾಗುತ್ತೆ. ಸೊ ಈ ಒಂದು ನ್ಯಾಯಮಂಡಳಿ ಆಂಧ್ರ ಪ್ರದೇಶ್, ಒಡಿಶಾ, ಮಹಾರಾಷ್ಟ್ರ, ತೆಲಂಗಾಣ, ಕರ್ನಾಟಕ ಮತ್ತು ಮಧ್ಯಪ್ರದೇಶ ರಾಜ್ಯಗಳ ನಡುವೆ ಈ ಒಂದು ಗೋದಾವರಿ ನದಿಗೆ ಸಂಬಂಧಪಟ್ಟಂತೆ ಮಾಡಿರ್ತಕ್ಕಂಥ ಒಂದು ನ್ಯಾಯಮಂಡಳಿ ಆಗಿರುತ್ತೆ. ಇನ್ನು ವಂಶಧಾರ ನದಿಗೆ ಸಂಬಂಧಪಟ್ಟಂತೆ 2010ರಲ್ಲಿ ಟ್ರೈಬ್ಯುನಲ್ ಅನ್ನ ನೇಮಕ ಮಾಡಲಾಗುತ್ತೆ. ಸೊ ಇದು ಆಂಧ್ರ ಪ್ರದೇಶ ಮತ್ತು ಒಡಿಶಾದ ನಡುವೆ ಇರತಕ್ಕಂಥ ಒಂದು ವಿವಾದಿತವಾಗಿರ್ತಕ್ಕಂಥ ನ್ಯಾಯಮಂಡಳಿ ಆಗಿರುತ್ತೆ. ಇನ್ನು ರವಿ, ಬಿಯಾಸ್ ಮತ್ತೆ ಸಟ್ಲೇಜ್ಗೆ ಸಂಬಂಧಪಟ್ಟಂತೆ ನ್ಯಾಯಮಂಡಳಿಯನ್ನ 1986ರಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದು ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಟ್ರಿಬ್ಯುನಲ್ ಆಗಿರುತ್ತೆ. ಸೊ ಈ ಒಂದು ಪಟ್ಟಿಗೆ ಈಗ ಪೆರಿಯಾರ್ ನದಿ ಕೂಡ ಈಗ ಪೆನ್ನೆಯಾರ್ ನದಿ ಏನಿರುತ್ತೆ ಅದನ್ನು ಕೂಡ ಈಗ ನ್ಯಾಯಮಂಡಳಿ ರಚನೆ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ಗೆ ಈಗ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಈಗ ಆದೇಶವನ್ನು ಕೊಡಲಾಗಿರುತ್ತೆ. ಸೊ ಅದು ಬಂದ ನಂತರ ಅದು ಯಾವ ದಿನಾಂಕದಂದು ಸ್ಥಾಪನೆ ಆಗಿದೆ ಸೊ ಅದನ್ನ ಮುಂದಿನ ಪ್ರಚಲಿತ ಘಟನೆಗಳಲ್ಲಿ ನಾವು ಡಿಸ್ಕಸ್ ಮಾಡ್ತೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಯಂತ್ರಾ ಇಂಡಿಯಾ ಲಿಮಿಟೆಡ್ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ? ಯಂತ್ರಾ ಇಂಡಿಯಾ ಲಿಮಿಟೆಡ್ ಆಪರೇಟ್ಸ್ ಅಂಡರ್ ವಿಚ್ ಮಿನಿಸ್ಟ್ರಿ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಈ ಯಂತ್ರಾ ಇಂಡಿಯಾ ಲಿಮಿಟೆಡ್ ಅಂತಕ್ಕಂಥದ್ದು ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಅಂದರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ನ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು
ನಾಟ್ ಕಾರ್ಪೊರೇಟ್ ಅಫೇರ್ಸ್, ಇದು ರಕ್ಷಣಾ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ನ ಅಡಿಯಲ್ಲಿ ಬರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಇದು ಈಗ ಈ ಯಂತ್ರ ಇಂಡಿಯಾ ಲಿಮಿಟೆಡ್ ಏನಿರುತ್ತೆ ಇದಕ್ಕೀಗ ಮಿನಿ ರತ್ನ ಕ್ಯಾಟಗರಿ 1 ಅನ್ನು ಕೊಡಲಾಗಿರುತ್ತೆ. ಸೊ ಏನಿದು ಮಿನಿ ರತ್ನ ವರ್ಗ, ಇದರಿಂದ ಬರ್ತಕ್ಕಂಥ ಬೆನಿಫಿಟ್ಸ್ ಏನು ಎಲ್ಲವನ್ನ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ಡಿಫ್ರೆಂಟ್ ಕ್ಯಾಟಗರೀಸ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಮೊದಲನೇದನ್ನು ನಾವು ಮಿನಿ ರತ್ನ ಕ್ಯಾಟಗರಿ 2 ಅಂತ ಕರಿತೇವೆ, ಮಿನಿ ರತ್ನ ಕ್ಯಾಟಗರಿ 1 ಅಂತ ಹೇಳ್ತೇವೆ. ಅದಾದ್ಮೇಲೆ ನವರತ್ನ ಮತ್ತೆ ಮಹಾರತ್ನ ಅಂತ ಕರಿತೇವೆ. ಸೊ ಮಿನಿ ರತ್ನ ಕ್ಯಾಟಗರಿ 2ಗೆ ಬರಬೇಕಾಗಿದ್ರೆ ಏನು ಕ್ರೈಟೀರಿಯಾ ಏನು, ಮಾನದಂಡಗಳು ಏನು ಅಂತ ನಾವಿಲ್ಲಿ ನೋಡೋದಾದ್ರೆ ಪಾಸಿಟಿವ್ ನೆಟ್ ಪ್ರಾಫಿಟ್ ಫಾರ್ ಲಾಸ್ಟ್ 3 ಇಯರ್ಸ್, ಅಂದರೆ ಕಳೆದ 3 ವರ್ಷಗಳಲ್ಲಿ ಅವರ ಒಂದು ನೆಟ್ ಪ್ರಾಫಿಟ್ ಏನಿರುತ್ತೆ, ನಿವ್ವಳ ಆದಾಯ ಏನಿರುತ್ತೆ ಅದು ಪಾಸಿಟಿವ್ ಆಗಿರ್ಬೇಕಂದ್ರೆ ಲಾಸ್ ಆಗಿರಬಾರ್ದಾಗಿರುತ್ತೆ. ಅದು ನೋ ನೆಟ್ ವರ್ತ್ ರಿಕ್ವೈರ್ಮೆಂಟ್, ಅಂದರೆ ಅವರು ಪಾಸಿಟಿವ್ ಅಲ್ಲಿ ತಮ್ಮ ಒಂದು ಟರ್ನ್ ಓವರ್ ಅನ್ನು ಮಾಡಬೇಕಾಗಿರುತ್ತೆ. ಇನ್ನು ಇನ್ವೆಸ್ಟ್ಮೆಂಟ್ ಆಟಾನಮಿ ಅಪ್ ಟು 300 crore ಆರ್ 50% ಆಫ್ ದಿ ನೆಟ್ ವರ್ತ್, ಅಂದರೆ ಅವರಿಗೆ ಮಿನಿ ರತ್ನ ಸ್ಟೇಟಸ್ 2 ಬಂದಾಗ ಸರ್ಕಾರದ ಹಸ್ತಕ್ಷೇಪವಿಲ್ಲದೆ 300 ಕೋಟಿಯವರೆಗೂ ಅಥವಾ ಅವರ ನೆಟ್ ಪ್ರಾಫಿಟ್ ಏನಿರುತ್ತೆ ಅದರಲ್ಲಿ 15% ವರೆಗೂ ಸರ್ಕಾರದ ಹಸ್ತಕ್ಷೇಪವಿಲ್ಲದೆ ಅವರು ಬಂಡವಾಳ ಹೂಡಿಕೆ ಮಾಡಬಹುದಾಗಿರುತ್ತೆ. ಸೊ ಇದಕ್ಕೆ ಎಕ್ಸಾಂಪಲ್ಸ್ IRCTC, ಮೆಕಾನ್ ಮತ್ತು ಬೆಸಿಲ್ ಅಂತಕ್ಕಂಥದ್ದು ಎಕ್ಸಾಂಪಲ್ಸ್ ಆಗಿರುತ್ತೆ. ಸೊ ಇನ್ನು ಮಿನಿ ರತ್ನ 1 ಕ್ಯಾಟಗರಿ ಬರಬೇಕಾಗಿದ್ರೆ ಸೇಮ್ ಪಾಸಿಟಿವ್ ನೆಟ್ ಪ್ರಾಫಿಟ್ ಫಾರ್ ಲಾಸ್ಟ್ 3 ಇಯರ್ಸ್ ಇರಬೇಕಾಗಿರುತ್ತೆ. ಅದರ ನೆಟ್ ವರ್ತ್ ಅಂತಕ್ಕಂಥದ್ದು 500+ crores ಇದ್ರೆ ಮಾತ್ರ ಸೊ ಅದಕ್ಕೆ ಮಿನಿ ರತ್ನ 1 ಕ್ಯಾಟಗರಿಯನ್ನ ಕೊಡಲಾಗುತ್ತೆ. ಸೊ ಇವರಿಗೆ ಅಟಾನಮಿ ಎಷ್ಟುವರೆಗೂ ಇರುತ್ತೆ ಅಂದ್ರೆ 500 crore ವರೆಗೂ ಅಟಾನಮಿ, ಅಂದ್ರೆ ಬಂಡವಾಳ ಹೂಡಿಕೆ ಮಾಡ್ತಕ್ಕಂಥ ಒಂದು ಸ್ವಾತಂತ್ರ್ಯ 500 ಕೋಟಿಗಳವರೆಗೂ ನೀಡಲಾಗಿರುತ್ತೆ. ಸೊ ಎಕ್ಸಾಂಪಲ್ಸ್ ಅನ್ನ ನೀವಲ್ಲಿ ನೋಡಬಹುದಾಗಿರುತ್ತೆ. ಇನ್ನು ನವರತ್ನ ಕ್ಯಾಟಗರಿ ಏನ್ ಹೇಳುತ್ತೆ ಅಂದ್ರೆ ಸೊ ಅದು ಮಸ್ಟ್ ಬಿ ಮಿನಿ ರತ್ನ, ಅಂದ್ರೆ ಡೈರೆಕ್ಟ್ ಆಗಿ ನವರತ್ನ ಕ್ಯಾಟಗರಿಯನ್ನ ಯಾವುದೇ PSUಗಳಿಗೆ ಕೊಡೋದಿಲ್ಲ. ಸೊ ಮಿನಿ ರತ್ನ ಆದ ನಂತರ ಮಾತ್ರ ಇದಕ್ಕೆ ನವರತ್ನ ಕ್ಯಾಟಗರಿಯನ್ನ ಕೊಡಲಾಗುತ್ತೆ. ಸೊ ಸ್ಕೋರ್ ಬಂದು 60ಕ್ಕೆ ಈಕ್ವಲ್ ಅಥವಾ 60ಕ್ಕಿಂತ ಹೆಚ್ಚಿಗೆ ಇರಬೇಕಾಗಿರುತ್ತೆ. ಆ ಸ್ಕೋರ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಸಾಕಷ್ಟು ಪ್ಯಾರಾಮೀಟರ್ಸ್ ಇರುತ್ತೆ, ಅಷ್ಟೆಲ್ಲ ನಮ್ಮ ಪರೀಕ್ಷೆಗೆ ಬೇಕಾಗಿರೋದಿಲ್ಲ. ಸೊ ಅದ್ರ ಜೊತೆಗೆ ಅವರ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಕೂಡ ಚೆನ್ನಾಗಿರಬೇಕಾಗಿರುತ್ತೆ. ಅಂದ್ರೆ ಆ ಒಂದು ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ನಲ್ಲಿ ಅವರ ಸ್ಕೋರ್ 60 ಅಥವಾ 60ಕ್ಕಿಂತ ಹೆಚ್ಚಿರಬೇಕಾಗಿರುತ್ತೆ. ಸೊ 1,000 ಕೋಟಿಯವರೆಗೂ ಅವರು ಸ್ಪೆಂಡ್ ಮಾಡ್ತಕ್ಕಂಥ ಅಟಾನಮಿಯನ್ನ ನವರತ್ನ ಕಂಪನಿಗಳಿಗೆ ನೀಡಲಾಗಿರುತ್ತೆ. ಇನ್ನು ಮಹಾರತ್ನ ಕಂಪನಿ ಆಗಬೇಕಾಗಿದ್ರೆ ಸೊ ಅದು ನವರತ್ನ ಆಗಬೇಕಾಗಿರುತ್ತೆ. ಸೊ ಲಿಸ್ಟೆಡ್ ಕಂಪನಿ ಆಗಿರಬೇಕಾಗಿರುತ್ತೆ. ಅಂಡ್ ನೆಟ್ ಆವರೇಜ್ ಟರ್ನ್ ಓವರ್ ಬಂದು 25,000+ crores ಇರಬೇಕಾಗಿರುತ್ತೆ. ಅಂದರೆ 3 ವರ್ಷಗಳಲ್ಲಿ ಸರಾಸರಿ ಟರ್ನ್ ಓವರ್ ವಹಿವಾಟು ಅಂತಕ್ಕಂಥದ್ದು 25,000 ಕೋಟಿಗಿಂತ ಹೆಚ್ಚಿರಬೇಕಾಗಿರುತ್ತೆ. ಅದರ ನೆಟ್ ವರ್ತ್ ಅಂತಕ್ಕಂಥದ್ದು 15,000 ಕೋಟಿಗಳಿಗಿಂತ ಹೆಚ್ಚಿರಬೇಕಾಗಿರುತ್ತೆ. ನೆಟ್ ಪ್ರಾಫಿಟ್ ಅಂತಕ್ಕಂಥದ್ದು 5,000 ಕೋಟಿಗಳಿಗಿಂತ ಜಾಸ್ತಿ ಇದ್ದರೆ ಆ ಒಂದು ಕಂಪನಿಗೆ ಮಹಾರತ್ನ ಸ್ಥಾನಮಾನವನ್ನು ಕೊಡಲಾಗುತ್ತೆ. ಸೊ ಇದಕ್ಕೆ 5,000 crores ವರೆಗೂ ಸ್ಪೆಂಡ್ ಮಾಡ್ತಕ್ಕಂಥ ಒಂದು ಅಟಾನಮಿಯನ್ನು ನೀಡಲಾಗಿರುತ್ತೆ. ಹಾಗಿದ್ರೆ ಪ್ರಸ್ತುತವಾಗಿ ನಮ್ಮ ಭಾರತ ದೇಶದಲ್ಲಿ ಹೌ ಮೆನಿ ಮಹಾರತ್ನಾಸ್ ಆರ್ ದೇರ್ ಅಂತಕ್ಕಂಥದ್ದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಈಗ ಈ ಒಂದು ಸ್ಟೇಟಸ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ಯಂತ್ರ ಇಂಡಿಯಾ ಲಿಮಿಟೆಡ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ. ಸೊ ಇದು ಡಿಫೆನ್ಸ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆಗಿರುತ್ತೆ, ಅಂದ್ರೆ ರಕ್ಷಣಾ ಸಚಿವಾಲಯದ ವಲಯದಲ್ಲಿ ಬರ್ತಕ್ಕಂಥ ಒಂದು ಉದ್ಯಮವಾಗಿರುತ್ತೆ. ಸೊ ಇದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಥವಾ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಇದು ಕಾರ್ಯವನ್ನ ನಿರ್ವಹಿಸತಕ್ಕಂಥದ್ದು. ಫಾರ್ಮ್ಡ್ ಆಫ್ಟರ್ ರೀಸ್ಟ್ರಕ್ಚರಿಂಗ್ ಆಫ್ ಆರ್ಡಿನೆನ್ಸ್ ಫ್ಯಾಕ್ಟರಿ ಬೋರ್ಡ್, ಅಂದ್ರೆ ಮುಂಚೆ ಈ ಆರ್ಡಿನೆನ್ಸ್ ಫ್ಯಾಕ್ಟರಿ ಅಂತ ಇತ್ತು, ಅಂದ್ರೆ ಶಸ್ತ್ರಾಸ್ತ್ರ ಕಾರ್ಖಾನೆ ಮಂಡಳಿ ಅಂತ ಇತ್ತು. ಅದನ್ನ ಪುನರ್ರಚನೆ ಮಾಡುವ ಮುಖಾಂತರ ಈ ಒಂದು ಯಂತ್ರ ಇಂಡಿಯಾ ಲಿಮಿಟೆಡ್ ಅನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಈಗ ಇದಕ್ಕೆ ಮಿನಿ ರತ್ನ ಕ್ಯಾಟಗರಿ 1 ಸ್ಥಾನಮಾನವನ್ನು ನೀಡಲಾಗಿರುತ್ತೆ. ಸೊ ಯಾವಾಗ ಈ ಒಂದು ಸ್ಟೇಟಸ್ ಬರುತ್ತೆ ಇದಕ್ಕೆ ಫಿನಾನ್ಷಿಯಲ್ ಅಟಾನಮಿ ಜಾಸ್ತಿ ಆಗುತ್ತೆ, ಅಂದರೆ ಉನ್ನತ ಮಟ್ಟದ ಆರ್ಥಿಕ ಸ್ವಾಯತ್ತತೆ ಬರುತ್ತೆ. ಸೊ ಯಾವ ರೀತಿ ಅವರಿಗೆ ಎಷ್ಟರ ಮಟ್ಟಿಗೆ ಸ್ವಾಯತ್ತತೆ ಬರುತ್ತೆ ಅನ್ನೋದನ್ನ ನಾನು ಆಲ್ರೆಡಿ ಟೇಬಲ್ ಅಲ್ಲಿ ಡಿಸ್ಕಸ್ ಮಾಡಿದ್ದೇನೆ, ಸೇಮ್ ಇಲ್ಲೂ ಕೂಡ ರಿಪೀಟ್ ಆಗಿರುತ್ತೆ. ಹಾಗಿದ್ರೆ ಕೀ ಕೇಪಬಿಲಿಟೀಸ್ ಅಂದರೆ ಈ ಒಂದು ಕಂಪನಿ ಏನಿರುತ್ತೆ ಇದರ ಸಾಮರ್ಥ್ಯಗಳು ಏನು ಅಂತ ನಾವಿಲ್ಲಿ ನೋಡೋದಾದ್ರೆ ಪ್ರೊಡಕ್ಷನ್ ಆಫ್ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್, ಅಂದರೆ ರಕ್ಷಣಾ ವಲಯಗಳನ್ನು ಅಥವಾ ರಕ್ಷಣಾ ಉಪಕರಣಗಳನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು, ಅಮ್ಯುನಿಷನ್ಸ್ ಅಂಡ್ ಎಕ್ಸ್ಪ್ಲೋಸಿವ್ಸ್ ಮದ್ದುಗುಂಡುಗಳು ಮತ್ತೆ ಸ್ಫೋಟಕಗಳನ್ನು ತಯಾರಿ ಮಾಡ್ತಕ್ಕಂಥದ್ದು, ಆರ್ಮರ್ಡ್ ವೆಹಿಕಲ್ ಕಾಂಪೊನೆಂಟ್ಸ್ ಅಂದರೆ ಶಸ್ತ್ರಸಜ್ಜಿತ ವಾಹನ ಘಟಕಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಆರ್ಟಿಲರಿ ಅಂಡ್ ಟ್ಯಾಂಕ್ ಅಸೆಂಬ್ಲೀಸ್ ಫಿರಂಗಿ ಮತ್ತೆ ಟ್ಯಾಂಕ್ ಜೋಡಣೆಗಳನ್ನು ಮಾಡ್ತಕ್ಕಂಥದ್ದು, ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಅಂಡ್ ಕಾಂಪೋಸಿಟ್ಸ್ ಅಂದರೆ ಸುಧಾರಿತ ವಸ್ತುಗಳು ಮತ್ತೆ ಸಂಯೋಜನೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಇದರ ಜವಾಬ್ದಾರಿಯಾಗಿ ನಾವು ನೋಡ್ಬೋದಾಗಿರುತ್ತೆ.
ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಪರ್ಸಿವಿಯರೆನ್ಸ್ ರೋವರ್ ಯಾವ ಗ್ರಹವನ್ನು ಅನ್ವೇಷಿಸುತ್ತಿದೆ? ದ ಪರ್ಸಿವಿಯರೆನ್ಸ್ ರೋವರ್ ಈಸ್ ಎಕ್ಸ್ಪ್ಲೋರಿಂಗ್ ವಿಚ್ ಪ್ಲಾನೆಟ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಮಾರ್ಸ್ ಅಥವಾ ಮಂಗಳ ಗ್ರಹವನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇರತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಈ ಒಂದು ಮಿಷನ್ ಅಥವಾ ಮಂಗಳ ಗ್ರಹ ಈಗ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದರೆ ಅಲ್ಲೊಂದು ರಾಕ್ ಪತ್ತೆ ಆಗಿರುತ್ತೆ. ಅಂದರೆ ಇದನ್ನು ನಾವು ಕಯೋನೈಟ್ ರಾಕ್ಸ್ ಅಂತ ಹೇಳ್ತೇವೆ. ಆ ಕಯೋಲಿನೈಟ್ ರಾಕ್ಸ್ ಅಂತ ಕರೀತೇವೆ. ಸೊ ಕಯೋಲಿನೈಟ್ ಇದೆ ಆ್ಯಕ್ಚುಲಿ ಕಯೋಲಿನೈಟ್ ಅಂತ ಹೇಳ್ತೇವೆ. ಈ ಕಯೋಲಿನೈಟ್ ರಾಕ್ಸ್ ಅಲ್ಲಿ ಪತ್ತೆ ಆಗಿರುವ ಕಾರಣದಿಂದ ಸೊ ಇದು ಸುದ್ದಿಯಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಆ ರಾಕ್ಸ್ ಹೇಗಿರುತ್ತೆ ಅಂತಕ್ಕಂಥ ಒಂದು ಚಿತ್ರವನ್ನು ಅಂದರೆ ಆ ಪರ್ಸಿವಿಯರೆನ್ಸ್ ರೋವರ್ ಏನು ಕಳಿಸಿರುತ್ತೆ ಅದರ ಎಕ್ಸಾಕ್ಟ್ ಚಿತ್ರವನ್ನು ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ದಿಸ್ ಕಯೋಲಿನೈಟ್ ರಾಕ್ಸ್ ಅಂದರೆ ಏನು, ಅದು ಯಾಕೆ ಫಾರ್ಮೇಷನ್ ಆಗುತ್ತೆ, ಆ ರಾಕ್ಸ್ ಇರೋದ್ರಿಂದ ನಮ್ಗೆ ಏನು ಗೊತ್ತಾಗುತ್ತೆ, ಮಂಗಳ ಗ್ರಹದ ಬಗ್ಗೆ ನಮ್ಗೆ ಏನು ಮಾಹಿತಿ ಸಿಗುತ್ತೆ ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಈ ಪರ್ಸಿವಿಯರೆನ್ಸ್ ಅಂತಕ್ಕಂಥದ್ದು ನಾಸಾದ ಒಂದು ಮಿಷನ್ ಆಗಿರುತ್ತೆ. ಸೊ ಈ ಒಂದು ಪರ್ಸಿವಿಯರೆನ್ಸ್ ರೋವರ್ ಏನಿರುತ್ತೆ ವೈಟ್ ಕೆಯೋಲಿನೈಟ್ ರಾಕ್ಸ್ ಅನ್ನ ಪತ್ತೆ ಹಚ್ಚಿರುತ್ತೆ. ಅಂದ್ರೆ ಮಂಗಳ ಗ್ರಹದಲ್ಲಿ ಈ ಬಿಳಿ ಬಣ್ಣದ ಕೆಯೋಲಿನೈಟ್ ಬಂಡೆಗಳನ್ನ ಪತ್ತೆ ಮಾಡಿರ್ತಕ್ಕಂಥದ್ದು. ಸೊ ಈ ಒಂದು ಡಿಸ್ಕವರಿ ಏನಿದೆ ಇದು ವೈಟ್ ಬ್ಲೀಚ್ಡ್ ರಾಕ್ಸ್ ಅನ್ನ ಅಲ್ಲಿ ಪತ್ತೆ ಮಾಡಿರುತ್ತೆ. ಅಂದ್ರೆ ಬಿಳುಚಿದ ಬಣ್ಣದಲ್ಲಿರ್ತಕ್ಕಂಥ ಬಂಡೆಗಳನ್ನ ಅಲ್ಲಿ ಪತ್ತೆ ಮಾಡಲಾಗಿರುತ್ತೆ. ಸೊ ಎಲ್ಲಿ ಎಕ್ಸಾಕ್ಟ್ಲಿ ಇದು ಪತ್ತೆ ಆಗಿದೆ ಅಂದ್ರೆ ಅಲ್ಲೊಂದು ಕಂದಕ ಇರುತ್ತೆ, ಅದನ್ನ ಜಜಾರೋ ಕ್ರೇಟರ್ ಅಂತ ಹೇಳ್ತೇವೆ. ಸೊ ಜಜಾರೋ ಕ್ರೇಟರ್ ನಲ್ಲಿ ಇದು ಪತ್ತೆ ಆಗಿರ್ತಕ್ಕಂಥದ್ದು ಐಡೆಂಟಿಫೈಡ್ ಬೈ ಪರ್ಸಿವಿಯರೆನ್ಸ್ ರೋವರ್ ಅಥವಾ ಪರ್ಸಿವಿಯರೆನ್ಸ್ ರೋವರ್ ನಿಂದ ಇದು ಪತ್ತೆ ಆಗಿರ್ತಕ್ಕಂಥ ಒಂದು ರಾಕ್ ಆಗಿರುತ್ತೆ. ಹಾಗಿದ್ರೆ ಮಿನರಲ್ಸ್ ಐಡೆಂಟಿಫೈಡ್. ಸೊ ಇಲ್ಲಿ ಪತ್ತೆ ಆಗಿರ್ತಕ್ಕಂಥ ಖನಿಜಗಳನ್ನ ನಾವು ನೋಡೋದಾದ್ರೆ ಅದನ್ನ ಕೆಯೋಲಿನೈಟ್ ಅಂತ ಹೇಳ್ತೇವೆ. ಸೊ ಕೆಯೋಲಿನೈಟ್ ಅಂತಕ್ಕಂಥದ್ದು ಅಲ್ಯೂಮಿನಿಯಂ ಇಂದ ಸಮೃದ್ಧವಾಗಿರ್ತಕ್ಕಂಥ ಒಂದು ಜೇಡಿ ಮಣ್ಣು ಅಥವಾ ಕ್ಲೇ ಅಂತ ಹೇಳ್ಬೋದಾಗಿರುತ್ತೆ. ಸೊ ಕೆಯೋಲಿನೈಟ್ ಅಲ್ಲಿ ಏನು ಅತ್ಯಂತ ಹೆಚ್ಚಾಗಿರುತ್ತೆ ಅಂದ್ರೆ ಅಲ್ಯೂಮಿನಿಯಂ ಅತ್ಯಂತ ಹೆಚ್ಚಾಗಿರ್ತಕ್ಕಂಥ ಒಂದು ವಸ್ತುವಾಗಿರುತ್ತೆ. ಕಾಮನ್ ಆನ್ ಅರ್ತ್ ಇನ್ ಟ್ರಾಪಿಕಲ್ ಅಂಡ್ ರೈನಿ ಸೀಸನ್ಸ್. ಇದು ನಮ್ಮ ಭೂಮಿಯ ಮೇಲೆ ಉಷ್ಣವಲಯ ಮತ್ತು ಹೆಚ್ಚಾಗಿ ಮಳೆ ಬೀಳ್ತಕ್ಕಂಥ ಪ್ರದೇಶಗಳಲ್ಲೂ ಕೂಡ ಇದು ಸಮೃದ್ಧವಾಗಿ ಕಂಡು ಬರ್ತಕ್ಕಂಥ ಒಂದು ರಾಕ್ ಆಗಿರುತ್ತೆ. ಫಾರ್ಮ್ಸ್ ಥ್ರೂ ಇಂಟೆನ್ಸ್ ಕೆಮಿಕಲ್ ವೆದರಿಂಗ್ ಅಂದ್ರೆ ಈ ರಾಸಾಯನಿಕ ಶಿಥಿಲೀಕರಣ ಅಂತ ಹೇಳ್ತೇವೆ. ತೀವ್ರವಾದ ರಾಸಾಯನಿಕ ಶಿಥಿಲೀಕರಣ ಉಂಟಾದಾಗ ಸೊ ಇದು ಉತ್ಪತ್ತಿ ಆಗ್ತಕ್ಕಂಥ ಒಂದು ರಾಕ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಏನಿದು ಕೆಯೋಲಿನೈಟ್ ಅಂತ ನಾವು ನೋಡೋದಾದ್ರೆ ಇದೊಂದು ಕ್ಲೇ ಆಗಿರುತ್ತೆ, ಜೇಡಿ ಮಣ್ಣಿನ ಒಂದು ಖನಿಜ ಇದಾಗಿರುತ್ತೆ. ಸೊ ಇದರಲ್ಲಿ ಅಲ್ಯೂಮಿನಿಯಂ ಬಹಳ ಹೆಚ್ಚಾಗಿರುತ್ತೆ. ಸಾಫ್ಟ್ ಫೈನ್ ಗ್ರೈಂಡ್ ಮತ್ತೆ ಯೂಶಲಿ ವೈಟ್ ಆಗಿರುತ್ತೆ, ಅಂದ್ರೆ ತುಂಬಾ ಮೃದುವಾಗಿರುತ್ತೆ, ತುಂಬಾ ಫೈನ್ ಗ್ರೈಂಡ್ ಆಗಿರುತ್ತೆ, ಅಂದ್ರೆ ತುಂಬಾ ಫ್ಲಫಿ ಆಗಿರುತ್ತೆ. ಅಂದ್ರೆ ನಮ್ಮ ಪೌಡರ್ ಏನ್ ಬರುತ್ತೆ ಟಾಲ್ಕಮ್ ಪೌಡರ್ ಹೇಗಿರುತ್ತೆ ಅದೇ ರೀತಿ ತುಂಬಾ ಫ್ಲಫಿ ಆಗಿರುತ್ತೆ. ಮತ್ತೆ ಇದು ತುಂಬಾ ಬಿಳಿಯ ಬಣ್ಣದ ಒಂದು ವಸ್ತುವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದು ಫಾರ್ಮೇಷನ್ ಹೆಂಗಾಗುತ್ತೆ ಅಂತ ನಾವು ನೋಡೋದಾದ್ರೆ ಕೆಮಿಕಲ್ ವೆದರಿಂಗ್ ಅಥವಾ ರಾಸಾಯನಿಕ ಶಿಥಿಲೀಕರಣದಿಂದ ಇದು ಉಂಟಾಗ್ತಕ್ಕಂಥದ್ದು. ರಿಕ್ವೈರ್ಸ್ ಲಾಂಗ್ ಟರ್ಮ್ ವಾಟರ್ ಇಂಟರಾಕ್ಷನ್ ಅಂದ್ರೆ ದೀರ್ಘಾವಧಿಯಲ್ಲಿ ನೀರಿನೊಂದಿಗೆ ಅದು ಸಂಪರ್ಕ ಹೊಂದಿದ್ದರೆ ಮಾತ್ರ ಕೆಯೋಲಿನೈಟ್ ಅಂತಕ್ಕಂಥದ್ದು ಉತ್ಪತ್ತಿ ಆಗ್ತಕ್ಕಂಥದ್ದು. ಸೊ ಇದು ಅದರ್ ಮಿನರಲ್ಸ್ ಏನಿರುತ್ತೆ ಅಂದ್ರೆ ಬೇರೆ ಬೇರೆ ಖನಿಜಗಳು ಯಾವಾಗ ನೀರಿನೊಂದಿಗೆ ಹೆಚ್ಚಿನ ಕಾಲದಲ್ಲಿ ಅದು ಸಂಪರ್ಕಕ್ಕೆ ಬರುತ್ತೆ ಅಥವಾ ಪ್ರತಿಕ್ರಿಯೆಗೆ ಒಳಗಾಗುತ್ತೆ ಆಗ ರಚನೆಗೊಳ್ತಕ್ಕಂಥ ಒಂದು ರಾಸಾಯನಿಕ ಅಂತ ನಾವು ಇದನ್ನ ಹೇಳ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಎನ್ವೈರನ್ಮೆಂಟಲ್ ಕಂಡೀಷನ್ಸ್ ಇದು ಉತ್ಪತ್ತಿ ಆಗಬೇಕಾಗಿದ್ರೆ ಪರಿಸರದ ಒಂದು ಪರಿಸ್ಥಿತಿಗಳು ಹೇಗಿರಬೇಕು ಅಂತ ನಾವು ನೋಡೋದಾದ್ರೆ ವಾರ್ಮ್ ಟೆಂಪರೇಚರ್ ಬೆಚ್ಚಗಿನ ಒಂದು ತಾಪಮಾನ ಇರಬೇಕಾಗಿರುತ್ತೆ. ಹೈ ರೈನ್ಫಾಲ್ ಅಧಿಕ ಮಳೆ, ಅದಕ್ಕೆ ಹೇಳಿರ್ತಕ್ಕಂಥದ್ದು ಟ್ರಾಪಿಕಲ್ ಮತ್ತೆ ರೈನ್ಫಾಲ್ ಹೆಚ್ಚಿರ್ತಕ್ಕಂಥ ಪ್ರದೇಶಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂಥದ್ದು. ಟ್ರಾಪಿಕಲ್ ಅಲ್ಲಿ ಬಿಸಿ ಜಾಸ್ತಿ ಇರುತ್ತೆ, ಅದ್ರ ಜೊತೆಗೆ ಅಧಿಕ ಮಳೆ ಕೂಡ ಆಗುತ್ತೆ. ಸೊ ಅದರಿಂದ ಇದು ಉತ್ಪತ್ತಿ ಆಗ್ತಕ್ಕಂಥ ಪ್ರದೇಶವಾಗಿರುತ್ತೆ. ಪರ್ಸಿಸ್ಟೆಂಟ್ ವೆಟ್ ಕ್ಲೈಮೇಟ್ ಅಂದ್ರೆ ನಿರಂತರವಾಗಿ ಆರ್ದ್ರ ಹವಾಮಾನ, ಯಾವಾಗ ಮಳೆ ಜಾಸ್ತಿ ಇರುತ್ತೆ ಆಬ್ವಿಯಸ್ಲಿ ಅದು ಹೆಚ್ಚು ಕಡಿಮೆ ಹೆಚ್ಚಿನ ಕಾಲದವರೆಗೂ ಆರ್ದ್ರ ಹವಾಮಾನವನ್ನ ಹೊಂದಿರುತ್ತೆ. ಲೋ ಎಸಿಡಿಟಿ ಟು ಮೈಲ್ಡ್ಲಿ ಅಸಿಡಿಕ್ ವಾಟರ್ ಇರಬೇಕಾಗಿರುತ್ತೆ, ಅಂದ್ರೆ ಅದು ಆಮ್ಲೀಯತೆ ನೀರಿನಿಂದ ಕಡಿಮೆ ಆಮ್ಲೀಯತೆ, ಅಂದ್ರೆ ಜಾಸ್ತಿ ಅಸಿಡಿಟಿ ಇರಬಾರ್ದು, ಕಡಿಮೆ ಆಮ್ಲೀಯತೆ ಇರತಕ್ಕಂಥ ಒಂದು ಪ್ರದೇಶಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಮಿನರಲ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಏನಿದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಗುಣಗಳೇನು ಅಂತ ನಾವಿಲ್ಲಿ ನೋಡೋದಾದ್ರೆ ವೈಟ್ ಟು ಪೇಲ್ ಕಲರ್ ಇರುತ್ತೆ, ಬಿಳಿಯ ಬಣ್ಣದಿಂದ ಮಸುಕಾದ ಬಣ್ಣವನ್ನ ಹೊಂದಿರುತ್ತೆ. ಲೋ ಐರನ್ ಕಂಟೆಂಟ್ ಕಡಿಮೆ ಕಬ್ಬಿಣದ ಅಂಶವನ್ನು ಹೊಂದಿರುತ್ತೆ. ಕೆಮಿಕಲಿ ಸ್ಟೇಬಲ್ ರಾಸಾಯನಿಕವಾಗಿ ಸ್ಥಿರವಾಗಿರುತ್ತೆ, ಅಂದ್ರೆ ತುಂಬಾ ಸುಲಭವಾಗಿ ಬೇರೆ ವಸ್ತುಗಳೊಂದಿಗೆ ಅದು ರಿಯಾಕ್ಟ್ ಆಗೋದಿಲ್ಲ. ಇಂಡಿಕೇಟ್ಸ್ ಇಂಟೆನ್ಸ್ ವೆದರಿಂಗ್ ಅಂದ್ರೆ ತೀವ್ರವಾದ ಶಿಥಿಲೀಕರಣ ಹೊಂದಿರತಕ್ಕಂಥ ಒಂದು ಪ್ರೋಸೆಸ್ ಅನ್ನ ಇದು ಸೂಚಿಸ್ತಕ್ಕಂಥ ಒಂದು ವಸ್ತುವಾಗಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ
ಪ್ಲಾನೆಟರಿ ಸಿಗ್ನಿಫಿಕೆನ್ಸ್ ಅಂದರೆ ಈ ಒಂದು ವಸ್ತು ಮಂಗಳ ಗ್ರಹದಲ್ಲಿ ನಮ್ಗೇನು ಸಿಕ್ಕಿದೆ ಅದರಿಂದ ನಮ್ಗೇನು ಗೊತ್ತಾಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಸ್ಟ್ರಾಂಗ್ ಇಂಡಿಕೇಟರ್ ಆಫ್ ಲಾಂಗ್ ಲಾಸ್ಟಿಂಗ್ ವಾಟರ್ ಅಂದರೆ ದೀರ್ಘಾವಧಿಯಲ್ಲಿ ಮಂಗಳ ಗ್ರಹದಲ್ಲಿ ನೀರು ಇತ್ತು ಅನ್ನೋದನ್ನ ಇದು ಹೇಳುತ್ತೆ. ಬಿಕಾಸ್ ನಮಗೆ ಗೊತ್ತು ಈ ಕೆಯೋಲಿನೈಟ್ ಉತ್ಪತ್ತಿ ಆಗಬೇಕಾಗಿದ್ರೆ ಲಾಂಗ್ ಇಂಟ್ರಾಕ್ಷನ್ ಬಿಟ್ವೀನ್ ಮಿನರಲ್ಸ್ ಮತ್ತೆ ವಾಟರ್ ಆಗಿರಬೇಕಾಗಿರುತ್ತೆ. ಸೊ ಅದರಿಂದ ಇದು ಮಂಗಳ ಗ್ರಹದಲ್ಲಿ ಸಿಕ್ಕಿದೆ ಅಂದರೆ ಅಲ್ಲಿ ದೀರ್ಘಾವಧಿಯಲ್ಲಿ ನೀರು ಇತ್ತು ಅಂತ ನಾವು ಹೇಳ್ಬೋದಾಗಿರುತ್ತೆ. ಸಜೆಸ್ಟ್ ರೈನ್ಫಾಲ್ ರಾದರ್ ದೆನ್ ಶಾರ್ಟ್ ಫ್ಲಡ್ ಅಂದರೆ ಅಲ್ಲಿ ಈ ಅಲ್ಪಾವಧಿಯ ಪ್ರವಾಹಕ್ಕಿಂತ ಹೆಚ್ಚಿನ ಮಳೆ ಆಗ್ತಾ ಇತ್ತು ಅಂತ ಹೇಳ್ಬೋದಾಗಿರುತ್ತೆ. ಯಾಕಂದರೆ ಪ್ರವಾಹ ಬಂದರೆ ಒಂದ್ಸತಿ ಬಂದು ಅಲ್ಲಿರ್ತಕ್ಕಂಥ ನೀರೆಲ್ಲ ಮುಂದಕ್ಕೆ ಹರ್ಕೊಂಡು ಹೊಟ್ಟೋಗುತ್ತೆ. ಅದು ಲಾಂಗ್ ಕನೆಕ್ಟಿವಿಟಿ ಇರಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದೇ ನಿರಂತರವಾಗಿ ಮಳೆ ಆಗ್ತಾ ಇದ್ರೆ ಅದು ಹೆಚ್ಚಿನ ಕಾಲದವರೆಗೆ ಇಂಟರಾಕ್ಷನ್ ಆಗ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ. ಎವಿಡೆನ್ಸ್ ಆಫ್ ಸ್ಟೇಬಲ್ ಸರ್ಫೇಸ್ ಕಂಡೀಷನ್ ಅಂದರೆ ಅಲ್ಲಿರ್ತಕ್ಕಂಥ ಮೇಲ್ಮೈ ಅಂತಕ್ಕಂಥದ್ದು ಬಹಳ ಕಾಲದವರೆಗೆ ತುಂಬಾ ಸ್ಥಿರವಾಗಿರ್ತಕ್ಕಂಥ ಒಂದು ಪುರಾವೆಗಳನ್ನು ಸೊ ಈ ಒಂದು ಕೆಯೋಲಿನೈಟ್ ಅಲ್ಲಿ ಪತ್ತೆ ಆಗಿರೋದ್ರಿಂದ ನಮಗೆ ಗೊತ್ತಾಗುತ್ತೆ. ಹಾಗಿದ್ರೆ ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಇನ್ ಮಾರ್ಸ್ ಅಂದರೆ ಇದನ್ನ ನಾವು ಮಂಗಳ ಗ್ರಹವನ್ನ ಅಧ್ಯಯನ ಮಾಡಲಿಕ್ಕೆ ಇದರ ಪ್ರಾಮುಖ್ಯತೆ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ ಪಾಯಿಂಟ್ಸ್ ಟು ಏನ್ಷಿಯಂಟ್ ವೆಟ್ ಕ್ಲೈಮೇಟ್ ಅಂದರೆ ಪ್ರಾಚೀನ ಆರ್ದ್ರ ಹವಾಮಾನವನ್ನ ಸೂಚಿಸುತ್ತೆ. ಯಾಕಂದ್ರೆ ಈ ಒಂದು ರಾಕ್ಸ್ ಫಾರ್ಮೇಷನ್ ಆಗಬೇಕಾಗಿದ್ರೆ ದೀರ್ಘಾವಧಿಯಲ್ಲಿ ಇಂಟರಾಕ್ಷನ್ ಆಗಿರಬೇಕಾಗಿರುತ್ತೆ. ಸೊ ಅದರಿಂದ ಅತ್ಯಂತ ಹಳೆಯ ಒಂದು ಆರ್ದ್ರ ಹವಾಮಾನವನ್ನ ಸೂಚಿಸ್ತಕ್ಕಂಥ ಒಂದು ಸನ್ನಿವೇಶ ಇದಾಗಿರುತ್ತೆ. ಇಂಪ್ಲೈಸ್ ಮಿಲಿಯನ್ಸ್ ಆಫ್ ಇಯರ್ಸ್ ಆಫ್ ವೆದರಿಂಗ್ ಅಂದರೆ ಮಿಲಿಯನ್ ಗಟ್ಟಲೆ ಅಂದರೆ ಲಕ್ಷಾಂತರ ವರ್ಷಗಳವರೆಗೆ ಶಿಥಿಲೀಕರಣವನ್ನ ಸೂಚಿಸ್ತಕ್ಕಂಥ ಒಂದು ಸನ್ನಿವೇಶವಾಗಿರುತ್ತೆ. ಸಪೋರ್ಟ್ಸ್ ಪಾಸಿಬಿಲಿಟಿ ಆಫ್ ಪಾಸ್ಟ್ ಹ್ಯಾಬಿಟಬಿಲಿಟಿ ಅಂದರೆ ಹಿಂದೆ ಇದು ವಾಸಯೋಗ್ಯ ಸಾಧ್ಯತೆಯನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಬಿಕಾಸ್ ವಾಟರ್ ಈಸ್ ಅನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಎವ್ರಿ ಒನ್ಸ್ ಲೈಫ್. ಸೊ ಅಲ್ಲಿ ನೀರು ಇತ್ತು ಅಂದರೆ ಅಲ್ಲೊಂದು ಹ್ಯಾಬಿಟಬಲ್ ಅಥವಾ ವಾಸಯೋಗ್ಯವಾಗಿರ್ತಕ್ಕಂಥ ಪ್ರದೇಶವಾಗಿತ್ತು ಅಂತ ನಾವು ಇದರಿಂದ ಅರ್ಥ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 1047. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಆ್ಯಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2. ಸೊ ಈ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದಾಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ಟುಮಾರೋ ವಿತ್ ನೆಕ್ಸ್ಟ್ ಅಪ್ಡೇಟ್ಸ್. ಟಿಲ್ ದೆನ್ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.